ರೆಡಿ ಸರ್. ನಾನು ನಿರ್ಗಮಿಸಬೇಕಾಗಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಗಡಿಗ ರವಿ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಸಂದರ್ಭದಲ್ಲಿ 82ಕ್ಕೂ ಹೆಚ್ಚು ಜನ ಬ್ಲಡ್ ನ ಕೊಟ್ಟು ಇಡೀ ಇತಿಹಾಸದಲ್ಲೇ ಒಂದು ಕಾಡೂರಲ್ಲಿ ತೋಟದ ಮನೆಯಲ್ಲಿ ಒಂದು ಗದ್ದೆ ಬೈಲಲ್ಲಿ 82 ಬ್ಲಡ್ ಕ್ಯಾಂಪ್ ಕೊಟ್ಟಿದ್ದ ಇತಿಹಾಸ ಯಾವುದೂ ನಡೆದಿರಲ್ಲ. ಅದು ಫಸ್ಟ್ ಟೈಮ್ ನಡೆಯುತ್ತೆ. ಜೊತೆಗೆ ನಾವು 15ಕ್ಕೂ ಹೆಚ್ಚು ವೀಲ್ ಚೇರ್ಗಳನ್ನ ನಾವು ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಕೊಟ್ಟಿದ್ದೇವೆ. ನಾವೇನು ನಮ್ಮ ಊಟಕ್ಕೂ ಬಟ್ಟೆ ಬಿಟ್ಟು ಮಿಕ್ಕಿದ್ನ ಸಮಾಜ ಸೇವೆಗೆ ಅಂತಾನೆ ಇವತ್ತು ನಾವು ಇಟ್ಟಿದ್ದೀವಿ. ಯಾವುದೇ ಆಡಂಬರಕ್ಕೆ ನಾವು ಇವತ್ತು ಬೆಲೆ ಕೊಡದೆ. ಹಾಗೂ ಹೊಸಳ್ಳಿ ಸ್ಕೂಲ್ ಮಕ್ಕಳಿಗೆ ಒಂದು 150 ಜನಕ್ಕೂ ಹೆಚ್ಚು ಜನಕ್ಕೆ ನಾವು ಒಂದು ಪಠ್ಯ ಪುಸ್ತಕ ಫ್ರೀ ಬ್ಯಾಗ್ಸ್ ಅನ್ನ ಕೊಟ್ವಿ. ಇದೇ ರೀತಿ ಒಂದು ಫೌಂಡೇಶನ್ ರಿಜಿಸ್ಟ್ರೇಷನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ಒಂದು ಅಥವಾ 2 ಕಾರ್ಯಕ್ರಮನ ಮಾಡಿ ನಮ್ಮ ಕುಟುಂಬ ನಾನು ಜೀವಂತವಾಗಿರೋ ತನಕ ತಂದೆ ಹೆಸರು ಉಳಿಸ್ಬೇಕನ್ನೋದೊಂದು ಉದ್ದೇಶ ಬಿಟ್ರೆ ಇದರಿಂದ ಯಾವುದೇ ಉದ್ದೇಶ ಇಲ್ಲ. ಹೆಸರು ಉಳಿದ್ರೆ ನಾನು ಬದುಕಿದ್ದಕ್ಕೂ ನಾನು ಇದ್ದಕ್ಕೂ ಅವ್ರು ಹೋರಾಟ ಮಾಡಿ ಹೋಗಿದ್ದಕ್ಕೂ ಜನಗಳಿಗೆ ಅವ್ರ ಜೀವನವನ್ನು ಮುಡಿಪಾಗಿಟ್ಟು ಕುಟುಂಬಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಅವ್ರ ಜೀವನವನ್ನು ಮುಡಿಪಾಗಿಟ್ಟಕ್ಕೆ ಸಾರ್ಥಕ ಅಂತ ಹೇಳ್ತಾ ವೇದಿಕೆ ಮೇಲೆ ನಂದು ಶ್ರೀನಿವಾಸರವರ ನೆನಪಿಗಾಗಿ ಕನ್ನಡ ರಾಜ್ಯೋತ್ಸವ ಹಾಗೂ ಸನ್ಮಾನ ಸಮಾರಂಭವನ್ನು ಏರ್ಪಾಡು ಮಾಡಿ ಬಹಳ ಅರ್ಥಪೂರ್ಣವಾದಂಥ ಸಭೆಯನ್ನು ತಾವೆಲ್ಲ ಆಯೋಜನೆ ಮಾಡಿದ್ದೀರಿ. ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಎಂ ಬಿ ಶ್ರೀನಿವಾಸರವರು ಮಂಡ್ಯದಲ್ಲಿ ಎಲ್ಲರಿಗೂ ಕೂಡ ಸ್ನೇಹಿತರಾಗಿದ್ದಂಥವರು, ಆಪ್ತರಾಗಿದ್ದಂಥವರು. ಅವರ ಒಂದು ಏನು ಸಾಮಾಜಿಕ ಕಳಕಳಿಯನ್ನು ನಾವು ಎಷ್ಟು ನೆನೆಸ್ಕೊಂಡ್ರೂ ಕೂಡ ಕಡಿಮೆ ಇವತ್ತು. ಯಾಕೆಂತಂದರೆ ನಮ್ಮ ಹುಯಿಲೇಗೌಡ ನಾರಾಯಣರಾಯರು 1924ರಲ್ಲಿ ಗಾಂಧೀಜಿಯವರು ಬಂದಿರ್ತಾರೆ. ಬೆಳಗಾವಿನಲ್ಲಿ ಒಂದು ಕನ್ನಡ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಅಲ್ಲಿ ಗಾಂಧೀಜಿಯವರು ಬಂದಾಗ ಹುಯಿಲೇಗೌಡ ನಾರಾಯಣರಾಯರು ಅವರು ಹೋಗಿ ಕೇಳ್ಕೊಳ್ತಾರೆ, ನಾವು ನಮಗೆ ಕನ್ನಡ ಭಾಷೆಯ ಆಧಾರಿತವಾಗಿ ಒಂದು ಪ್ರಾಂತ್ಯವನ್ನ ಮಾಡಿಕೊಡಿ, ಭಾಷೆ ಆಧಾರಿತ ಪ್ರಾಂತ್ಯವನ್ನ ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಗಾಂಧೀಜಿ ಒಪ್ಕೊಳ್ತಾರೆ, ಅವತ್ತು ಮಾಡ್ಕೊಡ್ತೀವಿ ನಿಮಗೆ ಖಂಡಿತ ಅಂತ. ಆಗ ಅವರು ಒಂದು ಅಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ ಒಂದು ಹಾಡನ್ನ ಕವಿತೆಯನ್ನ ಹಾಡ್ತಾರೆ. ಸೊ ಅದರಲ್ಲಿ ಹೇಳ್ತಾರೆ, ಹನುಮನ್ ಉದಿಸಿದ ನಾಡು ಮತ್ತೆ ಪರಶುರಾಮನ ಅಮ್ಮನ ಬೀಡು ಅಂತ ಹೇಳಿದ್ದಾರೆ. ಅಂದ್ರೆ ಅಂತಹ ಏನು ಸಮಾಜಕ್ಕೆ ಬದ್ಧರಾಗಿದ್ದಂಥ ಹಾಗೂ ನಿಷ್ಠೆಗೆ ಶ್ರದ್ಧೆಗೆ ಹೆಸರಾಗಿದ್ದಂತಹ ಹನುಮಂತನು ಉದಿಸಿದಂತಹ ನಾಡಿದು ಅಂತ ಹೇಳಿ ಅವರು ನೆನೆಸ್ಕೊಳ್ತಾರೆ. ಹಾಗೆ ಪರಶುರಾಮನ ಅಮ್ಮನ ಬೀಡು ನಮ್ಮ ಏನು ಸವದತ್ತಿ ಎಲ್ಲಮ್ಮ ಪರಶುರಾಮನ ಅಮ್ಮ ಅಂತ ಹೇಳಿ ಅವರು ಪ್ರಖ್ಯಾತರಾಗಿದ್ದಾರೆ. ಅಂತಹ ಒಂದು ನಾಡು ಈ ಕರ್ನಾಟಕ ಅಂತ. ಹಾಗೆ ನಮ್ಮ ಎಂ ಬಿ ಶ್ರೀನಿವಾಸರವರನ್ನು ನೋಡಿದ್ರೆ ನನಗೆ ಹನುಮಂತನನ್ನ ನೋಡಿದಷ್ಟೇನೆ ಒಂದು ಅವರ ನಿಷ್ಠೆ ನನಗನ್ಸುತ್ತೆ. ಹನುಮಂತನಷ್ಟೇ ನಿಷ್ಠೆ ಇದ್ದವರು, ಸಾಮಾಜಿಕ ಕಳಕಳಿಯನ್ನ ಇದ್ದಂಥವರು, ಅಂತಃಕರಣ ಇದ್ದಂಥವರು ಅಂತ. ಹನುಮಂತ ಅಷ್ಟು ಶಕ್ತಿವಂತನಾದ್ರೂ ಅವ್ರಿಗೆ ಅಂತಃಕರಣ ತುಂಬಾ ಜಾಸ್ತಿ. ರಾಮ ಅಳೋದನ್ನೇ ನೋಡಕ್ಕಾಗಲ್ಲ, ಸೀತೆ ಅಳೋದನ್ನ ನೋಡಕ್ಕಾಗಲ್ಲ, ಅವ್ನಿಗೆ ಅಷ್ಟು ಮರುತ್ತಾ ಇರ್ತಾನೆ ಅವನು. ಸೊ ಹಾಗೆ ಅಂತಹ ಒಂದು ಸೇವೆಗೆ, ಸಾಮಾಜಿಕ ಸೇವೆಗೆ ಮತ್ತೆ ಎಲ್ಲೇ ಒಂದು ದೌರ್ಜನ್ಯ ಆಗಲಿ ಅದಕ್ಕೆ ವಿರುದ್ಧವಾಗಿ ನಿಂತಂಥವ್ರು
ನಾವು ಮೊದಲು ಅವರನ್ನ ಗುರುತಿಸಿದ್ದೇ ಹಾಗೆ. ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಅವ್ರು ಎದ್ದು ನಿಂತ್ಕೊಂಡ್ಬಿಟ್ಟು ಎಷ್ಟು ದೌರ್ಜನ್ಯಗಳನ್ನ ಖಂಡಿಸ್ತಿದ್ರು, ಎಷ್ಟು ರೋಷಾವೇಶದಿಂದ ಮಾತಾಡ್ತಿದ್ರು ಅಂತಂದ್ರೆ ನಾನು ಪಕ್ಕದವ್ರನ್ನ ಕೇಳ್ತಾ ಇದ್ದೆ, ಇವ್ರು ಯಾರು ಇಷ್ಟೊಂದು ಇದಾಗಿ ಮಾತಾಡ್ತಾರಲ್ಲ, ಇಷ್ಟು ಎಲ್ಲದಕ್ಕೂ ಅವರು ಮುಂದೆ ನಿಂತು ಇದಕ್ಕೆ ದೌರ್ಜನ್ಯಕ್ಕೆ ಹೋರಾಡ್ತಾರಲ್ಲ ಅಂತ ಹೇಳಿ. ಆಮೇಲೆ ಅವ್ರು ಎಂ ಬಿ ಶ್ರೀನಿವಾಸ್ ಅಂತ ಗೊತ್ತಾಯ್ತು, ಅವ್ರ ಪರಿಚಯ ಮಾಡಿಕೊಂಡೆ. ಮತ್ತೆ ಅವರು ಎಲ್ಲ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಿಗೆ ಇರ್ತಿದ್ವಿ. ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ನಿಜಕ್ಕೂ ಅವರ ಕಳಕಳಿ ಎಷ್ಟು ಮುಖ್ಯವಾಗಿತ್ತು ಸಮಾಜಕ್ಕೆ ಅಂತ ಹೇಳಿ ಅನ್ಸುತ್ತೆ. ಸುಪುತ್ರ ರಾಹುಲ್ ಅವರು ಜೀವಂತವಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ನೆನಪುಗಳ ಸುಳಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಆಗಾಗ ಅವರ ಪುತ್ರ ಆರ್ಗನೈಸ್ ಅನ್ನ ಮಾಡ್ತಾ ಇರ್ತಾರೆ. ಈ ಹಿಂದೆ ರಕ್ತದಾನ ಶಿಬಿರವನ್ನ ಆರ್ಗನೈಸ್ ಮಾಡಿದ್ರು. ಇವತ್ತು ಅವರ ನೆನಪಿನಲ್ಲಿ ಹಲವಾರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡಿದ್ದಾರೆ. ನಾನು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರ ಜೊತೆ ಕಾವೇರಿ ಹೋರಾಟಗಳಲ್ಲಿ ಭಾಗಿಯಾಗಿದ್ದನ್ನ ಅವರು ಇಲ್ಲದೇ ಕೂಡ ನೆನಪಿಸ್ಕೊಳ್ಬೇಕು. ಶ್ರೀನಣ್ಣನಂತ ಹೋರಾಟಗಾರರು ಕಾವೇರಿಯ ಹೋರಾಟವನ್ನ ಜೀವಂತವಾಗಿ ಇಟ್ಟಿರೋದ್ರಿಂದನೇ ರಾಜ್ಯದಲ್ಲಿ ಜಲವನ್ನ ನೆಲವನ್ನ ರಕ್ಷಿಸಿಕೊಳ್ಳೋದ್ರಲ್ಲಿ ನಾವು ಕರ್ನಾಟಕ ಮಂಡ್ಯ ಮುಂಚೂಣಿಯಲ್ಲಿದೆ. ಶ್ರೀನಿವಾಸ್ ಅವರ ದಲಿತ ಚಳುವಳಿಗಳ ಹೋರಾಟ ಈಗಿನ ಯುವಕರಿಗೆ ಹಲವಾರು ರೀತಿಯಲ್ಲಿ ಪ್ರೇರಣೆ ಆಗ್ತದೆ. ದಲಿತ ಮೂವ್ಮೆಂಟ್ನಲ್ಲಿ ಬಂದಂಥವರು ಅವರ ಹೋರಾಟದಲ್ಲಿ ಹಲವಾರು ಹೆಜ್ಜೆ ಗುರುತುಗಳನ್ನ ನಾವು ಕಾಣಬಹುದು. ಇವತ್ತಿನ ಯುವಕರಿಗೆ ಅವರ ಹೋರಾಟ ಪ್ರೇರಣೆ ಆಗಲಿ, ಅವರ ನೆನಪಿನ ಹಲವಾರು ಕಾರ್ಯಕ್ರಮಗಳು ಬರಲಿ, ಅವರ ಹಾದಿಯಲ್ಲೇ ಹೋಗ್ತಾ ಇರುವಂತ ರಾಹುಲ್ ಅವರಿಗೆ ಇನ್ನಷ್ಟು ಶಕ್ತಿ ಸಿಗಲಿ ಅಂತೇಳಿ ಇವತ್ತು ನನಗೆ ಇನ್ನೂ ಹಲವಾರು ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ನನ್ನನ್ನು ಕಳಿಸ್ಕೊಡ್ಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅಂದಾನಿಯವರು ಮತ್ತೆ ನಮ್ಮ ಮೀರಾ ಶಿಲಾನಿ ಮೇಡಮ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಅಂತ